8 ವರ್ಷಗಳ ಹಿಂದೆ ನಿಗೂಢ ಕಣ್ಮರೆಯಾಗಿದ್ದ ವಾಯುಪಡೆ ವಿಮಾನ ಕೊನೆಗೂ ಸಮುದ್ರದ ತಳದಲ್ಲಿ ಪತ್ತೆಯಾಗಿದೆ. ವಿಶೇಷ ತಂತ್ರಜ್ಞಾನದ ಅಡಿಯಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದಾಗ ವಿಮಾನದ ಅವಶೇಷಗಳು ಪತ್ತೆಯಾಗಿವೆ. ಇದರೊಂದಿಗೆ 8 ವರ್ಷಗಳಿಂದ ವಿಮಾನದಲ್ಲಿದ್ದಂತಹ ಯೋಧರ ಕುಟುಂಬಸ್ಥರ ನಿರೀಕ್ಷೆ, ಕಾಯುವಿಕೆ ಕಡೆಗೂ ಅಂತ್ಯಗೊಂಡಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಜುಲೈ 22 ಬೆಳಗ್ಗೆ 8 ಗಂಟೆ ಸುಮಾರಿಗೆ AN-32 ವಿಮಾನ ಚೆನ್ನೈ ಬಳಿಯ ತಾಂಬೂರಂ ಏರ್ಬೇಸ್ನಿಂದ ಅಂಡಮಾನ್ಗೆ ಹೊರಟಿತ್ತು. ಆದರೆ ವಿಮಾನ ಟೇಕ್ ಆಫ್ ಆಗಿ 1 ಗಂಟೆ ಕಳೆಯುವಷ್ಟರಲ್ಲೇ ರಡಾರ್ ಸಂಪರ್ಕದಿಂದ ಕಡಿತಗೊಂಡಿತ್ತು. ಭಾರತದ ನೌಕಾಪಡೆ, ವಾಯುಪಡೆ ಸೇರಿ ಎಲ್ಲ ಭದ್ರತಾ ಏಜೆನ್ಸಿಗಳು ಹುಡುಕಾಟ ನಡೆಸಿದರೂ ಕೂಡ ಕರ್ನಾಟಕದ ಬೆಳ್ತಂಗಡಿ ಮೂಲದ ಸುಬೇದಾರ್ ಏಕನಾಥ್ ಶೆಟ್ಟಿ ಸೇರಿ 29 ಯೋಧರಿದ್ದ ವಿಮಾನದ ಸುಳಿವು ಮಾತ್ರ ಸಿಕ್ಕಿರಲಿಲ್ಲ. ವಿಮಾನ ಕಣ್ಮರೆಯಾಗಿ 90 ದಿನಗಳ ನಂತರ ಯೋಧರು ಮೃತಪಟ್ಟಿದ್ದಾರೆಂದು ಭಾವಿಸಿ ಎಲ್ಲ ಯೋಧರ ಕುಟುಂಬಸ್ಥರಿಗೂ ಸೇನಾ ಸಮವಸ್ತ್ರಗಳನ್ನ ನೀಡಲಾಗಿತ್ತು. ಸೇನೆಯಿಂದ ದೊರಕುವ ಪರಿಹಾರ ಮೊತ್ತವನ್ನು ಕೂಡ ನೀಡಲಾಗಿತ್ತು. ನಾನು 2016 ಜುಲೈ 22ರಂದು ನಾನು ಶಾಲೆಯಲ್ಲಿ ಇರಬೇಕಾದ್ರೆ ಫೋನ್ ಕಾಲ್ ಬಂತು ಅಂಡಮಾನಿಂದ, ಹೀಗೆ ಟ್ರೈನ್ ಇದು ಲೈನ್ ಮಿಸ್ಸಿಂಗ್ ಆಗಿದೆ ಫ್ಲೈಟು, ಹೀಗೆ ಏನು ಅಂತ ಹೇಳುವಾಗ ನಾನು ಸಡನ್ನಾಗಿ ಆಶ್ಚರ್ಯ ಆಯ್ತು ನನಗೆ. ಅವತ್ತು ಬೆಳಗ್ಗೆ 8 ಅವರು ಹೋಗಬೇಕಾಗಿತ್ತು ಅಂಡಮಾನಿಗೆ. 8 ಫ್ಲೈಟು, ಒಂದು 3 ಗಂಟೆ ಹೊತ್ತಿಗೆ ನನಗೆ ಕಾಲ್ ಬಂತು. ಹೀಗೆ ವಿಷಯ ಏನು, ನೀವು ತಲೆಬಿಸಿ ಮಾಡ್ಕೊಳ್ಬೇಡಿ, ನಾವೆಲ್ಲ ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಅಂತೆಲ್ಲ ಫೋನ್ ಕಾಲ್ ಬಂತು. ಯೋಧರ ಕುಟುಂಬಸ್ಥರು ಮಾತ್ರ ತಮ್ಮವರು ಮರಳಿ ಬರ್ತಾರೆ ಎಂದೇ ನಿರೀಕ್ಷೆಯಲ್ಲಿದ್ದರು. ಆದರೆ ಅವರ ಭರವಸೆ ಹುಸಿಯಾಗಿದೆ. 8 ವರ್ಷಗಳ ಸುದೀರ್ಘ ಹುಡುಕಾಟದ ಬಳಿಕ ಸೇನಾಪಡೆಗೆ ವಿಮಾನ ಸಮುದ್ರ ತಳದಲ್ಲಿರುವುದನ್ನು ಖಚಿತಪಡಿಸಿದೆ. ಚೆನ್ನೈನಿಂದ 310 ಕಿಲೋಮೀಟರ್ ದೂರದ ಸಮುದ್ರದ ಮಧ್ಯದಲ್ಲಿ ಸುಮಾರು 3400 ಮೀಟರ್ ಆಳದಲ್ಲಿ ವಿಮಾನದ ಅವಶೇಷ ಕಂಡುಬಂದಿದ್ದು, ಅದು ವಾಯುಪಡೆಯ ವಿಮಾನವೇ ಆಗಿರಬೇಕು ಎಂಬ ನಿರ್ಧಾರಕ್ಕೆ ಬಂದಿದ್ದಾರೆ. ಏಕನಾಥ್ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಮಾತ್ರ ಸಿಕ್ಕಿದ್ದು, ಸರ್ಕಾರಿ ಕೆಲಸ ಹಾಗೂ ಮಾಜಿ ಯೋಧರಿಗೆ ಸಿಗುವ ನಿವೇಶನದ ಭರವಸೆ ಹುಸಿಯಾಗಿದೆ. ಕಳೆದ 8 ವರ್ಷಗಳಿಂದ ನಾಪತ್ತೆಯಾಗಿದ್ದಂತಹ ಯೋಧ ಏಕನಾಥ್ ಶೆಟ್ಟಿ ಅವರ ಆ ವಿಮಾನದ ಕುರುಹು ಪತ್ತೆಯಾಗಿದೆ ಅಂತ ನಮಗೆ ನಿನ್ನೆ ಒಂದು ಮಾಧ್ಯಮದ ಒಂದು ಮುಖಾಂತರ ಒಂದು ವಿಷಯ ತಿಳಿದು ಬಂದಿದೆ. ಅದರಲ್ಲಿ ಅಫಿಷಿಯಲ್ ಆಗಿ ನಮಗೇನು ಇನ್ಫಾರ್ಮೇಷನ್ ಬಂದಿಲ್ಲ ಆರ್ಮಿ ಕಡೆಯಿಂದ. ಆದರೂ ನಾವು ನಿರೀಕ್ಷೆಯಲ್ಲಿದ್ದೇವೆ. ಏನಾದರೂ ಒಂದು ಏನು ನಮಗೆ ಅಂದರೆ ಕನ್ಫರ್ಮೇಷನ್ ಸಿಕ್ಕಿಲ್ಲ ಇನ್ನೂ, ಏನಾಗಿದೆ ಏನು ಕತೆ. ಒಟ್ನಲ್ಲಿ ಇಡೀ ಜಗತ್ತು ಅಚ್ಚರಿಗೆ ನೂಕಿದ್ದ ವಿಮಾನದ ಕಣ್ಮರೆ ಘಟನೆಯನ್ನ ಆಧುನಿಕ ತಂತ್ರಜ್ಞಾನ ಭೇದಿಸಿದ್ದು, ಯೋಧರ ಕುಟುಂಬಸ್ಥರಿಗೆ ತಮ್ಮವರ ಬಗ್ಗೆ ಮಾಹಿತಿ ದೊರಕಿದೆ. ದಿನೇಶ್, ರಿಪಬ್ಲಿಕ್ ಕನ್ನಡ, ಮಂಗಳೂರು.